ದೇವಭೂಮಿ ಪ್ರಯಾಗರಾಜ್ನಲ್ಲಿ ಇವತ್ತು ಮಹಾ ಕುಂಭಮೇಳದ ಸುಮಾರು ಈ ಶಾಹಿ ಸ್ನಾನಗಳ ನಂತರ ಮಾಘ ಹುಣ್ಣಿಮೆಯಂದು ನಡೆಯುವಂಥ ಪುಣ್ಯ ಸ್ನಾನಕ್ಕಾಗಿ ಆಗಮಿಸ್ತಾ ಇರುವಂಥ ಯಾತ್ರಿಕರ ಸುನಾಮಿಯನ್ನು ತಾವು ಗಮನಿಸ್ತಾ ಇದ್ದೀರಿ. ಪಲಿಮಾರು ಮಠಗಳ ಶ್ರೀಗಳ ನೇತೃತ್ವದಲ್ಲಿ ಅಥವಾ ಪಲಿಮಾರು ಶ್ರೀಗಳ ಜೊತೆಗೆ ಆಗಮಿಸ್ತಾ ಇರುವಂಥ ಯಾತ್ರಿಕರನ್ನು ತಾವು ಗಮನಿಸ್ತಾ ಇದ್ದೀರಿ. ಪಲಿಮಾರು ಮಠದ ಶ್ರೀಗಳನ್ನು ನಾನು ಮಾತಾಡಿಸುವಂಥ ಪ್ರಯತ್ನವನ್ನು ಕೂಡ ಮಾತಾಡಿಸ್ತೀನಿ. ಜೊತೆಗೆ ಏನು ಎತ್ತ ಅನ್ನೋದ್ರ ಬಗ್ಗೆಯೂ ಕೂಡ ನಾವು ಮಾತಾಡೋಣ. ಶ್ರೀಗಳು ಕೂಡ ಜೊತೆಯಲ್ಲಿದ್ದಾರೆ. ಜೊತೆಗಿರಿ ಗುರುಗಳೇ, ನಮಸ್ಕಾರ. ಹೇಗಿದೆ ಪುಣ್ಯ ಸ್ನಾನದ ಈ ಭಕ್ತರ ಸುನಾಮಿ? ಒಂದು ಕಡೆಯಲ್ಲಿ ಗಂಗೆ ತ್ರಿವೇಣಿ ಹರಿತಾ ಇದ್ದಾಳೆ, ಮತ್ತೊಂದು ಕಡೆಯಲ್ಲಿ ಭಕ್ತಿ ವಾಹಿನಿ ಹರಿತಾ ಇದ್ದಾಳೆ. ಜನರ ಭಕ್ತಿಯೇ ಇದಕ್ಕೊಂದು ಕಾರಣ. ಇಡೀ ಹಿಂದುತ್ವ ಇಲ್ಲಿ ಜಾಗೃತವಾಗುವ ದೊಡ್ಡ ಕ್ಷೇತ್ರ ಅಂತ ಹೇಳಲಿಕ್ಕೆ ತುಂಬ ಖುಷಿ ಪಡ್ತೀನಿ. ಗುರುಗಳೇ, ಯಾವೊಂದು ಧರ್ಮದಲ್ಲೂ ಕೂಡ ಇಂಥ 3 ಗಂಟೆ ಸುಮಾರಿಗೆ ಹಿಂದೂ ಸನಾತನದಲ್ಲಿರುವಂಥ ಒಂದು ಕಮಿಟ್ಮೆಂಟ್ ಇದೆಯಲ್ಲ, ಅದಿಲ್ಲಿ ಕಾಣಿಸ್ತಾ ಇದೆ. ಗುರುಗಳೇ, ತಮಗೇನು ಅನಿಸುತ್ತೆ ಈ ಹಿಂದೂಗಳ ಸುನಾಮಿ ನೋಡಿದಾಗ? ಎಲ್ಲ ದೇಶದಲ್ಲಿಯೂ ನದಿ ಹರಿಯುತ್ತದೆ, ಆದರೆ ನದಿಯನ್ನು ನೋಡಿದಾಗ ಸ್ನಾನ ಮಾಡುವ ನದಿ ಇರುವುದು ನಮ್ಮ ಭಾರತ ದೇಶದಲ್ಲಿ. ಅದರಲ್ಲಿಯೂ ಕೂಡ ಈ ಪ್ರಯಾಗದ 3 ನದಿಗಳ ಸಂಗಮ ಅದು ಇಡೀ ಹಿಂದುತ್ವವನ್ನು ಒಟ್ಟು ಸೇರಿಸಲಿಕ್ಕೆ ಸಮರ್ಥವಾಗಿದೆ. ಹಾಗಾಗಿ ಈ ಜಾಗೃತಿ ಚೆನ್ನಾಗಿ ಸುಸ್ಥಿರವಾಗಿರಲಿ ಅಂತ ದೇವರಲ್ಲಿ ವಿಶೇಷವಾಗಿ. ಎಷ್ಟು ಪಾವಿತ್ರ್ಯ ಗುರುಗಳೇ ಇವತ್ತಿನ ಪುಣ್ಯ ಸ್ನಾನ? ಎಷ್ಟು ಪಾವಿತ್ರ್ಯ ಗುರುಗಳೇ? ಇದು ಕೊನೆಯ ಸ್ನಾನ. ಇದು ಮಾಘ ಮಾಸದ ಕೊನೆಯ ಕಾಲಘಟ್ಟ. ಇಲ್ಲಿ ಸ್ನಾನ ಮಾಡಿದರೆ ಎಲ್ಲ ದೇವತೆಗಳ ಅನುಗ್ರಹ ಆಗ್ತದೆ, ಎಲ್ಲ ದೇವರು ಅನುಗ್ರಹ ಮಾಡ್ತಾರೆ. ತಾವೇನು ಹೇಳ್ತೀರಿ ಬರೋ ಯಾತ್ರಿಕರಿಗೆ, ಇವತ್ತು ಪುಣ್ಯಸ್ನಾನ ಮಾಡೋ ಯಾತ್ರಿಕರಿಗೆ ಏನು ಹೇಳ್ತೀರಿ ಗುರುಗಳೇ? ಈ ನದಿ ತೀರದಲ್ಲಿ ನಮ್ಮದೊಂದು ದೌರ್ಬಲ್ಯ ಅಂತ ಇರ್ತದೆ. ಯಾವುದೋ ಒಂದು ದೌರ್ಬಲ್ಯವನ್ನು ಇಲ್ಲಿ ಬಿಟ್ಟು ಹೋಗಬೇಕು, ಸಂಕಲ್ಪ ಮಾಡಬೇಕು. ಹಾಗಾಗಿ ಅಂತಹ ದೌರ್ಬಲ್ಯವನ್ನು ಬಿಟ್ಟರೆ ದೇವರ ಅನುಗ್ರಹಕ್ಕೆ ನಾವು ಕಾರಣ ಆಗ್ತೇವೆ. ಈ ಭಕ್ತಿ ಶ್ರದ್ಧೆ ಬರೀ ಇಲ್ಲಿಗೆ ಮಾತ್ರ ಮೀಸಲಾತಿ ಆಗಬಾರ್ದು. ಈ ಭಕ್ತಿ ಶ್ರದ್ಧೆ ಜೀವನದಲ್ಲಿ ನಿರಂತರ ಉಳಿಯಲಿ. ಇಡೀ ಸಜ್ಜನ ವರ್ಗಕ್ಕೆ, ಭಕ್ತ ವರ್ಗಕ್ಕೆ ದೇವರ ಅನುಗ್ರಹ ಇರಲಿ ಅಂತ ದೇವರಲ್ಲಿ ವಿಶೇಷವಾಗಿ. ನೋಡಿ, ಇದು ಶ್ರೀಗಳು ಹೇಳಿದಂಥ ಮಾತು. ಆ ಮೂಲಕ ಈ ಭಕ್ತಿ ಶ್ರದ್ಧೆ ಯಾವಾಗಲೂ ಕೂಡ ನಮ್ಮ ನಡುವೆ ಇರಲಿ ಅನ್ನೋದನ್ನು ಶ್ರೀಗಳು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆಗೆ ನಾನು ಪ್ರಯಾಗರಾಜ್ನಿಂದ ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ. ದೇವಭೂಮಿ ಪ್ರಯಾಗರಾಜ್ನಲ್ಲಿ ಇವತ್ತು ಮಹಾ ಕುಂಭಮೇಳದ ಸುಮಾರು ಈ ಶಾಹಿ ಸ್ನಾನಗಳ ನಂತರ ಮಾಘ ಹುಣ್ಣಿಮೆಯಂದು ನಡೆಯುವಂಥ ಪುಣ್ಯ ಸ್ನಾನಕ್ಕಾಗಿ ಆಗಮಿಸ್ತಾ ಇರುವಂಥ ಯಾತ್ರಿಕರ ಸುನಾಮಿಯನ್ನು ತಾವು ಗಮನಿಸ್ತಾ ಇದ್ದೀರಿ. ಪಲಿಮಾರು ಮಠಗಳ ಶ್ರೀಗಳ ನೇತೃತ್ವದಲ್ಲಿ ಅಥವಾ ಪಲಿಮಾರು ಶ್ರೀಗಳ ಜೊತೆಗೆ ಆಗಮಿಸ್ತಾ ಇರುವಂಥ ಯಾತ್ರಿಕರನ್ನು ತಾವು ಗಮನಿಸ್ತಾ ಇದ್ದೀರಿ. ಪಲಿಮಾರು ಮಠದ ಶ್ರೀಗಳನ್ನು ನಾನು ಮಾತಾಡಿಸುವಂಥ ಪ್ರಯತ್ನವನ್ನು ಕೂಡ ಮಾತಾಡಿಸ್ತೀನಿ. ಜೊತೆಗೆ ಏನು ಎತ್ತ ಅನ್ನೋದ್ರ ಬಗ್ಗೆಯೂ ಕೂಡ ನಾವು ಮಾತಾಡೋಣ. ಶ್ರೀಗಳು ಕೂಡ ಜೊತೆಯಲ್ಲಿದ್ದಾರೆ. ಜೊತೆಗಿರಿ ಗುರುಗಳೇ, ನಮಸ್ಕಾರ. ಹೇಗಿದೆ ಪುಣ್ಯ ಸ್ನಾನದ ಈ ಭಕ್ತರ ಸುನಾಮಿ? ಒಂದು ಕಡೆಯಲ್ಲಿ ಗಂಗೆ ತ್ರಿವೇಣಿ ಹರಿತಾ ಇದ್ದಾಳೆ, ಮತ್ತೊಂದು ಕಡೆಯಲ್ಲಿ ಭಕ್ತಿ ವಾಹಿನಿ ಹರಿತಾ ಇದ್ದಾಳೆ. ಜನರ ಭಕ್ತಿಯೇ ಇದಕ್ಕೊಂದು ಕಾರಣ. ಇಡೀ ಹಿಂದುತ್ವ ಇಲ್ಲಿ ಜಾಗೃತವಾಗುವ ದೊಡ್ಡ ಕ್ಷೇತ್ರ ಅಂತ ಹೇಳಲಿಕ್ಕೆ ತುಂಬ ಖುಷಿ ಪಡ್ತೀನಿ. ಗುರುಗಳೇ, ಯಾವೊಂದು ಧರ್ಮದಲ್ಲೂ ಕೂಡ ಇಂಥ 3 ಗಂಟೆ ಸುಮಾರಿಗೆ ಹಿಂದೂ ಸನಾತನದಲ್ಲಿರುವಂಥ ಒಂದು ಕಮಿಟ್ಮೆಂಟ್ ಇದೆಯಲ್ಲ, ಅದಿಲ್ಲಿ ಕಾಣಿಸ್ತಾ ಇದೆ. ಗುರುಗಳೇ, ತಮಗೇನು ಅನಿಸುತ್ತೆ ಈ ಹಿಂದೂಗಳ ಸುನಾಮಿ ನೋಡಿದಾಗ? ಎಲ್ಲ ದೇಶದಲ್ಲಿಯೂ ನದಿ ಹರಿಯುತ್ತದೆ, ಆದರೆ ನದಿಯನ್ನು ನೋಡಿದಾಗ ಸ್ನಾನ ಮಾಡುವ ನದಿ ಇರುವುದು ನಮ್ಮ ಭಾರತ ದೇಶದಲ್ಲಿ. ಅದರಲ್ಲಿಯೂ ಕೂಡ ಈ ಪ್ರಯಾಗದ 3 ನದಿಗಳ ಸಂಗಮ ಅದು ಇಡೀ ಹಿಂದುತ್ವವನ್ನು ಒಟ್ಟು ಸೇರಿಸಲಿಕ್ಕೆ ಸಮರ್ಥವಾಗಿದೆ. ಹಾಗಾಗಿ ಈ ಜಾಗೃತಿ ಚೆನ್ನಾಗಿ ಸುಸ್ಥಿರವಾಗಿರಲಿ ಅಂತ ದೇವರಲ್ಲಿ ವಿಶೇಷವಾಗಿ. ಎಷ್ಟು ಪಾವಿತ್ರ್ಯ ಗುರುಗಳೇ ಇವತ್ತಿನ ಪುಣ್ಯ ಸ್ನಾನ? ಎಷ್ಟು ಪಾವಿತ್ರ್ಯ ಗುರುಗಳೇ? ಇದು ಕೊನೆಯ ಸ್ನಾನ. ಇದು ಮಾಘ ಮಾಸದ ಕೊನೆಯ ಕಾಲಘಟ್ಟ. ಇಲ್ಲಿ ಸ್ನಾನ ಮಾಡಿದರೆ ಎಲ್ಲ ದೇವತೆಗಳ ಅನುಗ್ರಹ ಆಗ್ತದೆ, ಎಲ್ಲ ದೇವರು ಅನುಗ್ರಹ ಮಾಡ್ತಾರೆ. ತಾವೇನು ಹೇಳ್ತೀರಿ ಬರೋ ಯಾತ್ರಿಕರಿಗೆ, ಇವತ್ತು ಪುಣ್ಯಸ್ನಾನ ಮಾಡೋ ಯಾತ್ರಿಕರಿಗೆ ಏನು ಹೇಳ್ತೀರಿ ಗುರುಗಳೇ? ಈ ನದಿ ತೀರದಲ್ಲಿ ನಮ್ಮದೊಂದು ದೌರ್ಬಲ್ಯ ಅಂತ ಇರ್ತದೆ. ಯಾವುದೋ ಒಂದು ದೌರ್ಬಲ್ಯವನ್ನು ಇಲ್ಲಿ ಬಿಟ್ಟು ಹೋಗಬೇಕು, ಸಂಕಲ್ಪ ಮಾಡಬೇಕು. ಹಾಗಾಗಿ ಅಂತಹ ದೌರ್ಬಲ್ಯವನ್ನು ಬಿಟ್ಟರೆ ದೇವರ ಅನುಗ್ರಹಕ್ಕೆ ನಾವು ಕಾರಣ ಆಗ್ತೇವೆ. ಈ ಭಕ್ತಿ ಶ್ರದ್ಧೆ ಬರೀ ಇಲ್ಲಿಗೆ ಮಾತ್ರ ಮೀಸಲಾತಿ ಆಗಬಾರ್ದು. ಈ ಭಕ್ತಿ ಶ್ರದ್ಧೆ ಜೀವನದಲ್ಲಿ ನಿರಂತರ ಉಳಿಯಲಿ. ಇಡೀ
ಸಜ್ಜನ ವರ್ಗಕ್ಕೆ ಭಕ್ತ ವರ್ಗಕ್ಕೆ ದೇವರ ಅನುಗ್ರಹ ಇರಲಿ ಅಂತ ದೇವರಲ್ಲಿ ವಿಶೇಷವಾಗಿ ಗುರುಗಳೇ ನೋಡಿ, ಇದು ಶ್ರೀಗಳು ಹೇಳಿದಂಥ ಮಾತು. ಆ ಮೂಲಕ ಈ ಭಕ್ತಿ ಶ್ರದ್ಧೆ ಯಾವಾಗಲೂ ಕೂಡ ನಮ್ಮ ನಡುವೆ ಇರಲಿ ಅನ್ನೋದನ್ನ ಶ್ರೀಗಳು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆಗೆ ನಾನು ಪ್ರಯಾಗ್ರಾಜ್ನಿಂದ ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ. ದೇವಭೂಮಿ ಪ್ರಯಾಗ್ರಾಜ್ನಲ್ಲಿ ಇವತ್ತು ಮಹಾ ಕುಂಭಮೇಳದ ಸುಮಾರು ಈ ಶಾಹಿ ಸ್ನಾನಗಳ ನಂತರ ಮಾಘ ಹುಣ್ಣಿಮೆಯಂದು ನಡೆಯುವಂಥ ಪುಣ್ಯ ಸ್ನಾನಕ್ಕಾಗಿ ಆಗಮಿಸ್ತಾ ಇರುವಂಥ ಯಾತ್ರಿಕರ ಸುನಾಮಿಯನ್ನು ತಾವು ಗಮನಿಸ್ತಾ ಇದ್ದೀರಿ. ಪಲಿಮಾರು ಮಠಗಳ ಶ್ರೀಗಳ ನೇತೃತ್ವದಲ್ಲಿ ಅಥವಾ ಪಲಿಮಾರು ಶ್ರೀಗಳ ಜೊತೆಗೆ ಆಗಮಿಸ್ತಾ ಇರುವಂಥ ಯಾತ್ರಿಕರನ್ನು ತಾವು ಗಮನಿಸ್ತಾ ಇದ್ದೀರಿ. ಪಲಿಮಾರು ಮಠದ ಶ್ರೀಗಳನ್ನು ನಾನು ಮಾತಾಡಿಸುವಂಥ ಪ್ರಯತ್ನವನ್ನು ಕೂಡ ಮಾತಾಡಿಸ್ತೀನಿ. ಜೊತೆಗೆ ಏನು ಎತ್ತ ಅನ್ನೋದ್ರ ಬಗ್ಗೆಯೂ ಕೂಡ ನಾವು ಮಾತಾಡೋಣ. ಶ್ರೀಗಳು ಕೂಡ ಜೊತೆಯಲ್ಲಿದ್ದಾರೆ, ಜೊತೆಗಿರಿ. ಗುರುಗಳೇ ನಮಸ್ಕಾರ. ಹೇಗಿದೆ ಪುಣ್ಯ ಸ್ನಾನದ ಈ ಭಕ್ತರ ಸುನಾಮಿ? ಒಂದು ಕಡೆಯಲ್ಲಿ ಗಂಗೆ ತ್ರಿವೇಣಿ ಹರಿತಾ ಇದ್ದಾಳೆ, ಮತ್ತೊಂದು ಕಡೆಯಲ್ಲಿ ಭಕ್ತಿ ವಾಹಿನಿ ಹರಿತಾ ಇದ್ದಾಳೆ. ಜನರ ಭಕ್ತಿಯೇ ಇದಕ್ಕೊಂದು ಕಾರಣ. ಇಡೀ ಹಿಂದುತ್ವ ಇಲ್ಲಿ ಜಾಗೃತವಾಗುವ ದೊಡ್ಡ ಕ್ಷೇತ್ರ ಅಂತ ಹೇಳಲಿಕ್ಕೆ ತುಂಬ ಖುಷಿ ಪಡ್ತೀನಿ. ಗುರುಗಳೇ, ಯಾವೊಂದು ಧರ್ಮದಲ್ಲೂ ಕೂಡ ಇಂಥ 3 ಗಂಟೆ ಸುಮಾರಿಗೆ ಹಿಂದೂ ಸನಾತನದಲ್ಲಿರುವಂಥ ಒಂದು ಕಮಿಟ್ಮೆಂಟ್ ಇದೆಯಲ್ಲ, ಅದಿಲ್ಲಿ ಕಾಣಿಸ್ತಾ ಇದೆ. ಗುರುಗಳೇ, ತಮಗೇನು ಅನಿಸುತ್ತೆ ಈ ಹಿಂದೂಗಳ ಸುನಾಮಿ ನೋಡಿದಾಗ? ಎಲ್ಲ ದೇಶದಲ್ಲಿಯೂ ನದಿ ಹರಿಯುತ್ತದೆ, ಆದರೆ ನದಿಯನ್ನು ನೋಡಿದಾಗ ಸ್ನಾನ ಮಾಡುವ ನದಿ ಇರುವುದು ನಮ್ಮ ಭಾರತ ದೇಶದಲ್ಲಿ. ಅದರಲ್ಲಿಯೂ ಕೂಡ ಈ ಪ್ರಯಾಗದ 3 ನದಿಗಳ ಸಂಗಮ ಅದು ಇಡೀ ಹಿಂದುತ್ವವನ್ನು ಒಟ್ಟು ಸೇರಿಸಲಿಕ್ಕೆ ಸಮರ್ಥವಾಗಿದೆ. ಹಾಗಾಗಿ ಈ ಜಾಗೃತಿ ಚೆನ್ನಾಗಿ ಸುಸ್ಥಿರವಾಗಿರಲಿ ಅಂತ ದೇವರಲ್ಲಿ ವಿಶೇಷವಾಗಿ. ಎಷ್ಟು ಪಾವಿತ್ರ್ಯ ಗುರುಗಳೇ ಇವತ್ತಿನ ಪುಣ್ಯ ಸ್ನಾನ? ಎಷ್ಟು ಪಾವಿತ್ರ್ಯ ಗುರುಗಳೇ? ಇದು ಕೊನೆಯ ಸ್ನಾನ. ಇದು ಮಾಘ ಮಾಸದ ಕೊನೆಯ ಕಾಲಘಟ್ಟ. ಇಲ್ಲಿ ಸ್ನಾನ ಮಾಡಿದರೆ ಎಲ್ಲ ದೇವತೆಗಳ ಅನುಗ್ರಹ ಆಗ್ತದೆ, ಎಲ್ಲ ದೇವರು ಅನುಗ್ರಹ ಮಾಡ್ತಾರೆ. ತಾವೇನು ಹೇಳ್ತೀರಿ ಬರೋ ಯಾತ್ರಿಕರಿಗೆ, ಇವತ್ತು ಪುಣ್ಯಸ್ನಾನ ಮಾಡೋ ಯಾತ್ರಿಕರಿಗೆ ಏನು ಹೇಳ್ತೀರಿ ಗುರುಗಳೇ? ಈ ನದಿ ತೀರದಲ್ಲಿ ನಮ್ಮದೊಂದು ದೌರ್ಬಲ್ಯ ಅಂತ ಇರ್ತದೆ. ಯಾವುದೋ ಒಂದು ದೌರ್ಬಲ್ಯವನ್ನು ಇಲ್ಲಿ ಬಿಟ್ಟು ಹೋಗಬೇಕು, ಸಂಕಲ್ಪ ಮಾಡಬೇಕು. ಹಾಗಾಗಿ ಅಂತಹ ದೌರ್ಬಲ್ಯವನ್ನು ಬಿಟ್ಟರೆ ದೇವರ ಅನುಗ್ರಹಕ್ಕೆ ನಾವು ಕಾರಣ ಆಗ್ತೇವೆ. ಈ ಭಕ್ತಿ ಶ್ರದ್ಧೆ ಬರೀ ಇಲ್ಲಿಗೆ ಮಾತ್ರ ಮೀಸಲಾತಿ ಆಗಬಾರ್ದು. ಈ ಭಕ್ತಿ ಶ್ರದ್ಧೆ ಜೀವನದಲ್ಲಿ ನಿರಂತರ ಉಳಿಯಲಿ. ಇಡೀ ಸಜ್ಜನ ವರ್ಗಕ್ಕೆ ಭಕ್ತ ವರ್ಗಕ್ಕೆ ದೇವರ ಅನುಗ್ರಹ ಇರಲಿ ಅಂತ ದೇವರಲ್ಲಿ ವಿಶೇಷವಾಗಿ. ಗುರುಗಳೇ ನೋಡಿ, ಇದು ಶ್ರೀಗಳು ಹೇಳಿದಂಥ ಮಾತು. ಆ ಮೂಲಕ ಈ ಭಕ್ತಿ ಶ್ರದ್ಧೆ ಯಾವಾಗಲೂ ಕೂಡ ನಮ್ಮ ನಡುವೆ ಇರಲಿ ಅನ್ನೋದನ್ನ ಶ್ರೀಗಳು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆಗೆ ನಾನು ಪ್ರಯಾಗ್ರಾಜ್ನಿಂದ ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ. ದೇವಭೂಮಿ ಪ್ರಯಾಗ್ರಾಜ್ನಲ್ಲಿ ಇವತ್ತು ಮಹಾ ಕುಂಭಮೇಳದ ಸುಮಾರು ಈ ಶಾಹಿ ಸ್ನಾನಗಳ ನಂತರ ಮಾಘ ಹುಣ್ಣಿಮೆಯಂದು ನಡೆಯುವಂಥ ಪುಣ್ಯ ಸ್ನಾನಕ್ಕಾಗಿ ಆಗಮಿಸ್ತಾ ಇರುವಂಥ ಯಾತ್ರಿಕರ ಸುನಾಮಿಯನ್ನು ತಾವು ಗಮನಿಸ್ತಾ ಇದ್ದೀರಿ. ಪಲಿಮಾರು ಮಠಗಳ ಶ್ರೀಗಳ ನೇತೃತ್ವದಲ್ಲಿ ಅಥವಾ ಪಲಿಮಾರು ಶ್ರೀಗಳ ಜೊತೆಗೆ ಆಗಮಿಸ್ತಾ ಇರುವಂಥ ಯಾತ್ರಿಕರನ್ನು ತಾವು ಗಮನಿಸ್ತಾ ಇದ್ದೀರಿ. ಪಲಿಮಾರು ಮಠದ ಶ್ರೀಗಳನ್ನು ನಾನು ಮಾತಾಡಿಸುವಂಥ ಪ್ರಯತ್ನವನ್ನು ಕೂಡ ಮಾತಾಡಿಸ್ತೀನಿ. ಜೊತೆಗೆ ಏನು ಎತ್ತ ಅನ್ನೋದ್ರ ಬಗ್ಗೆಯೂ ಕೂಡ ನಾವು ಮಾತಾಡೋಣ. ಶ್ರೀಗಳು ಕೂಡ ಜೊತೆಯಲ್ಲಿದ್ದಾರೆ, ಜೊತೆಗಿರಿ. ಗುರುಗಳೇ ನಮಸ್ಕಾರ. ಹೇಗಿದೆ ಪುಣ್ಯ ಸ್ನಾನದ ಈ ಭಕ್ತರ ಸುನಾಮಿ? ಒಂದು ಕಡೆಯಲ್ಲಿ ಗಂಗೆ ತ್ರಿವೇಣಿ ಹರಿತಾ ಇದ್ದಾಳೆ, ಮತ್ತೊಂದು ಕಡೆಯಲ್ಲಿ ಭಕ್ತಿ ವಾಹಿನಿ ಹರಿತಾ ಇದ್ದಾಳೆ. ಜನರ ಭಕ್ತಿಯೇ ಇದಕ್ಕೊಂದು ಕಾರಣ. ಇಡೀ ಹಿಂದುತ್ವ ಇಲ್ಲಿ ಜಾಗೃತವಾಗುವ ದೊಡ್ಡ ಕ್ಷೇತ್ರ ಅಂತ ಹೇಳಲಿಕ್ಕೆ ತುಂಬ ಖುಷಿ ಪಡ್ತೀನಿ. ಗುರುಗಳೇ, ಯಾವೊಂದು ಧರ್ಮದಲ್ಲೂ ಕೂಡ ಇಂಥ 3 ಗಂಟೆ ಸುಮಾರಿಗೆ ಹಿಂದೂ ಸನಾತನದಲ್ಲಿರುವಂಥ ಒಂದು ಕಮಿಟ್ಮೆಂಟ್ ಇದೆಯಲ್ಲ, ಅದಿಲ್ಲಿ ಕಾಣಿಸ್ತಾ ಇದೆ. ಗುರುಗಳೇ, ತಮಗೇನು ಅನಿಸುತ್ತೆ ಈ ಹಿಂದೂಗಳ ಸುನಾಮಿ ನೋಡಿದಾಗ? ಎಲ್ಲ ದೇಶದಲ್ಲಿಯೂ ನದಿ ಹರಿಯುತ್ತದೆ, ಆದರೆ ನದಿಯನ್ನು ನೋಡಿದಾಗ ಸ್ನಾನ ಮಾಡುವ ನದಿ ಇರುವುದು ನಮ್ಮ ಭಾರತ ದೇಶದಲ್ಲಿ. ಅದರಲ್ಲಿಯೂ ಕೂಡ ಈ ಪ್ರಯಾಗದ 3 ನದಿಗಳ ಸಂಗಮ ಅದು ಇಡೀ ಹಿಂದುತ್ವವನ್ನು ಒಟ್ಟು ಸೇರಿಸಲಿಕ್ಕೆ ಸಮರ್ಥವಾಗಿದೆ. ಹಾಗಾಗಿ ಈ ಜಾಗೃತಿ ಚೆನ್ನಾಗಿ ಸುಸ್ಥಿರವಾಗಿರಲಿ ಅಂತ ದೇವರಲ್ಲಿ ವಿಶೇಷವಾಗಿ. ಎಷ್ಟು ಪಾವಿತ್ರ್ಯ ಗುರುಗಳೇ ಇವತ್ತಿನ ಪುಣ್ಯ ಸ್ನಾನ? ಎಷ್ಟು ಪಾವಿತ್ರ್ಯ ಗುರುಗಳೇ? ಇದು ಕೊನೆಯ ಸ್ನಾನ. ಇದು ಮಾಘ ಮಾಸದ ಕೊನೆಯ ಕಾಲಘಟ್ಟ. ಇಲ್ಲಿ ಸ್ನಾನ ಮಾಡಿದರೆ ಎಲ್ಲ ದೇವತೆಗಳ ಅನುಗ್ರಹ ಆಗ್ತದೆ, ಎಲ್ಲ ದೇವರು ಅನುಗ್ರಹ ಮಾಡ್ತಾರೆ. ತಾವೇನು ಹೇಳ್ತೀರಿ ಬರೋ ಯಾತ್ರಿಕರಿಗೆ, ಇವತ್ತು ಪುಣ್ಯಸ್ನಾನ ಮಾಡೋ ಯಾತ್ರಿಕರಿಗೆ ಏನು ಹೇಳ್ತೀರಿ ಗುರುಗಳೇ? ಈ ನದಿ ತೀರದಲ್ಲಿ ನಮ್ಮದೊಂದು ದೌರ್ಬಲ್ಯ ಅಂತ ಇರ್ತದೆ.
ಯಾವುದೋ ಒಂದು ದೌರ್ಬಲ್ಯವನ್ನು ಇಲ್ಲಿ ಬಿಟ್ಟು ಹೋಗಬೇಕು, ಸಂಕಲ್ಪ ಮಾಡಬೇಕು. ಹಾಗಾಗಿ ಅಂತಹ ದೌರ್ಬಲ್ಯವನ್ನು ಬಿಟ್ಟರೆ ದೇವರ ಅನುಗ್ರಹಕ್ಕೆ ನಾವು ಕಾರಣ ಆಗ್ತೇವೆ. ಈ ಭಕ್ತಿ ಶ್ರದ್ಧೆ ಬರೀ ಇಲ್ಲಿಗೆ ಮಾತ್ರ ಮೀಸಲಾತಿ ಆಗಬಾರ್ದು. ಈ ಭಕ್ತಿ ಶ್ರದ್ಧೆ ಜೀವನದಲ್ಲಿ ನಿರಂತರ ಉಳಿಯಲಿ. ಇಡೀ ಸಜ್ಜನ ವರ್ಗಕ್ಕೆ, ಭಕ್ತ ವರ್ಗಕ್ಕೆ ದೇವರ ಅನುಗ್ರಹ ಇರಲಿ ಅಂತ ದೇವರಲ್ಲಿ ವಿಶೇಷವಾಗಿ ಗುರುಗಳೇ, ನೋಡಿ ಇದು ಶ್ರೀಗಳು ಹೇಳದಂಥ ಮಾತು. ಆ ಮೂಲಕ ಈ ಭಕ್ತಿ ಶ್ರದ್ಧೆ ಯಾವಾಗಲೂ ಕೂಡ ನಮ್ಮ ನಡುವೆ ಇರಲಿ ಅನ್ನೋದನ್ನ ಶ್ರೀಗಳು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆಗೆ ನಾನು ಪ್ರಯಾಗ್ರಾಜ್ನಿಂದ ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ.